ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಅಂದಿನ ಕೇಂದ್ರದ ಕಾಂಗ್ರೆಸ್ ಸರ್ಕಾರ 371 ಸ್ಥಾನಮಾನ ನೀಡಿದ್ದು ಈ ಭಾಗದ ಜನರಿಗೆ ಆರ್ಥಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತಿದೆ. ಆದರೆ ಕೆಲವರು ಇದನ್ನು ವಿರೋಧಿಸುತ್ತಿದ್ದು ಅಂತವರಿಗೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದ್ದು, ಇಂದು ಬೀದರ್ನಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಾತನಾಡಿ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಬೀದರ್ ಜಿಲ್ಲೆಯ ಅನೇಕ ಪ್ರಗತಿಪರ ಹೋರಾಟಗಾರರ ಜೊತೆಗೆ ಚರ್ಚೆ ನಡೆಸಿದರು. ಈ ಕುರಿತು ಬೀದರ್ನ ನಮ್ಮ ಪ್ರತಿನಿಧಿ ಹನುಮಂತ್ ದೇಶಮುಖ್ ಚನ್ನಬಸವ ಪಟ್ಟದೇವರ ಜೊತೆ ಚಿಟ್ ಚಾಟ್ ಮಾಡಿದ್ದಾರೆ. 371 ಜೆಗೆ ಅನೇಕ ಶಕ್ತಿಗಳು ವಿರೋಧ ಮಾಡ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ನ BB ಭೂಮರೆಡ್ಡಿ ಕಾಲೇಜಿನಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಏನು ಈ ಒಂದು 371 ಜೆಗೆ ಅನೇಕ ಶಕ್ತಿಗಳು ವಿರೋಧ ಮಾಡ್ತಿದ್ದಾರೆ, ಅವರನ್ನು ಮೆಟ್ಟಿ ನಿಂತು ನಮಗೆ ಬರಬೇಕಾದಂತಹ ಅನುದಾನ ಮತ್ತು ಎಲ್ಲ ಶೈಕ್ಷಣಿಕ ಕ್ಷೇತ್ರ ಇರೋದು, ವೈದ್ಯಕೀಯ ಕ್ಷೇತ್ರ ಇರೋದು, ಎಲ್ಲ ಕಡೆ ನಮ್ಮ ಭಾಗದ ಜನರು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೋರಾಟ ಮಾಡ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಜೊತೆ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಫಸ್ಟ್ ಮೊಟ್ಟ ಮೊದಲನೇದಾಗಿ ನಮ್ಮ ಭಾಗಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಇದ್ರ ವಿರುದ್ಧ ತಾವು ಧ್ವನಿ ಎತ್ತುತ್ತಾ ಇದ್ದಾರೆ, ಹೇಗೆ ಇಲ್ಲಿರುವ ಈ ಭಾಗದ ಜನರು ತಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ? 371 ನಮ್ಮ ಭಾಗಕ್ಕೆ ಭಾಳ ದಿವಸಗಳಿಂದ ಅನ್ಯಾಯ ಆಗಿತ್ತು. ಈಗಾಗಲೇ 371 ಜಾರಿಯಲ್ಲಿ ಬಂದಿದೆ. ಆ ಜಾರಿಯಲ್ಲಿ ಬಂದದ್ದಕ್ಕೆ ಇನ್ನು ಕೆಲವು ಹಿತಾಸಕ್ತಿಗಳು ಇದನ್ನು ರದ್ದು ಮಾಡುವಂಥ ಒಂದು ಹುನ್ನಾರವನ್ನು ನಡೆಸಿದ್ದಕ್ಕಾಗಿ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲರೂ ಎಲ್ಲ ಜಾತಿ ಮತ ಪಂಥ ಭೇದ ಇಲ್ಲದೇ ಎಲ್ಲರೂ ಸೇರಿಕೊಂಡು 29ನೇ ತಾರೀಕಿಗೆ ಒಂದು ಜನಾಂದೋಲನವನ್ನು ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ಅದಕ್ಕೆ ಎಲ್ಲರೂ ದಯವಿಟ್ಟು 29ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬಂದು ಸೇರಬೇಕು. ನಮ್ಮ ಮಕ್ಕಳ ಭವಿಷ್ಯ ಪ್ರಶ್ನೆ ಅದ, ನಮ್ಮ ಮುಂದಿನ ಜನಾಂಗದ ಭವಿಷ್ಯ ಪ್ರಶ್ನೆ ಅದ. ನಾವೆಲ್ಲರೂ ಆ ಭಾಗದ ನೋಡಿದ್ರೆ ನಾವು ಭಾಳ ಹಿಂದುಳಿದಿದ್ದೀವಿ, ನಮ್ಗೆ ಅನ್ಯಾಯ ಆಗಿತ್ತು. ಆ ಅನ್ಯಾಯ ಆಗಿದ್ದರಿಂದಲೇ 371 ದೊರಕಿದೆ. ಇದನ್ನು ರದ್ದು ಮಾಡಬೇಕು ಅನ್ನುವಂಥ ಹಿತಾಸಕ್ತಿಗಳು ಇಲ್ಲಿ ಕೆಲವರು ಆ ಭಾಗದಾಗ ಮಾಡ್ತಾ ಇದ್ದಾರೆ. ಅದನ್ನು ನಾವು ವಿರೋಧಿಸಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಅದನ್ನು ನಮ್ಮ ಹಕ್ಕು ನಾವು ಪಡ್ಕೊಳ್ಳೋದು ನಿರ್ಧಾರ. ಆ ದೃಷ್ಟಿಯಿಂದ 29ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆ ಅಂಬೇಡ್ಕರ್ ಸರ್ಕಲ್ದಲ್ಲಿ ಎಲ್ಲರೂ ಸೇರಬೇಕಂತ ಕಳಕಳಿಯಿಂದ ನಮ್ಮ ಮನವಿ ಮಾಡ್ಕೊಳ್ತೇವೆ. ಅಪ್ಪಾಜಿ, ಇವಾಗ ಸರ್ಕಾರದ ಮಟ್ಟದಿಂದ ಏನಾದರೂ ಪ್ರಭಾವ ಅದು ಈ ಬೇರೆ ರೀತಿಯ ಕರೆಗಳು ಏನಾದರೂ ಈ ಹೋರಾಟವನ್ನು ಹತ್ತಿಕ್ಲಿಕ್ಕಾಗಿ ಏನಾದರೂ ಕರೆ ಅದು ಬರ್ತಾ ಇದ್ದಾವೆ ಅಂತ? ಇಲ್ಲ, ಏನೂ ಸರ್ಕಾರದ ಮಟ್ಟದಲ್ಲಿ ಏನೂ ಬಂದಿಲ್ಲ. ಆದರೆ ಅದನ್ನು ಕೆಲವು ಸಂಘ ಸಂಸ್ಥೆಯವರು ಆ ಭಾಗದಲ್ಲಿ ಧ್ವನಿ ಎತ್ತಿದ ಸಲುವಾಗಿ ನಾವು ಅದನ್ನು ಜಾಗೃತರಾಗಬೇಕು ಮುಂಚಿತವಾಗಿ ಅಂತ ಇದು ಹೋರಾಟ ಮಾಡ್ತಾಯಿದ್ದೀವಿ. ಎಸ್, ಇದಾಗಿತ್ತು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.